ಹಲೋ, ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಇವತ್ತಿಂದು ಸ್ಪೆಷಲ್ ವ್ಲಾಗ್ ಏನು ಅಂತಂದರೆ, ನಾವು ಮದುವೆಗೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ಸೊ ನಮ್ಮ ಅತ್ತೆ, ಮಾವ, ನಮ್ಮ ಮಮ್ಮಿ, ನನ್ನ ಹಸ್ಬೆಂಡು ಎಲ್ಲರೂ ಇದ್ದಾರೆ. ಸೊ ಫ್ಯಾಮಿಲಿ ಎಲ್ಲರೂ ಸೇರಿ ಶಾಪಿಂಗ್ ಹೋಗ್ತಾ ಇರೋವಂಥದ್ದು. ಸೊ ಲೆಟ್ಸ್ ಗೋ, ಹೇಗಾಗುತ್ತೋ ನೋಡೋಣ. ನಾವು US ಇಂದ ಬಂದು ನೆಕ್ಸ್ಟ್ ಡೇನೇ ನಾವು ಶಾಪಿಂಗ್ಗೆ ಹೋಗ್ತಾ ಇದ್ದೀವಿ. ಯಾಕೆಂತಂದರೆ ನಮಗೆ ಜಾಸ್ತಿ ದಿನ ಟೈಮ್ ಇಲ್ಲ. ಯೂಶ್ವಲಿ ನಮ್ಗೆ ಏನಾಗುತ್ತೆ ಅಂತಂದರೆ ಜೆಟ್ ಲ್ಯಾಗ್ ಇರುತ್ತೆ. ಬಂದು ಒಂದು 5 to 1 week 5 ಡೇಸಿಂದ 1 ವೀಕ್ ತನಕ ಜೆಟ್ ಲ್ಯಾಗ್ ಇರುತ್ತೆ. ಬೆಳಗ್ಗೆ ಮಲ್ಕೊಳ್ಳೋದು, ರಾತ್ರಿ ಎದ್ದೊಳೋದು ಮಧ್ಯರಾತ್ರಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಮಧ್ಯರಾತ್ರಿ ನಾವಿಬ್ಬರು ಕೂತ್ಕೊಂಡು, ನಾನು ಮತ್ತು ನನ್ನ ಹಸ್ಬೆಂಡು, ನಮ್ಮಮ್ಮ ಅವಲಕ್ಕಿ ಮತ್ತು ಒಂದಿಷ್ಟು ಕರ್ಜಿಕಾಯಿ, ಸ್ವೀಟ್ಸು ಅದೆಲ್ಲ ಮಾಡಿಟ್ಟಿರೋದನ್ನ ತಿಂತಾಯಿದ್ದೀವಿ. ಯಾಕೆಂತಂದರೆ ರಾತ್ರಿ ಎದ್ದಾಗ ಏನಾಗುತ್ತೆ, ಹೊಟ್ಟೆ ಹಸಿವಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಪ್ರತಿ ಸತಿ ಹೀಗೆ ಆಗುತ್ತೆ. ನಾವು ಬರ್ತೀವಿ ಅನ್ನೋಗ್ಬೇಕಾದ್ರೆ ನಮ್ಮಮ್ಮ ಈ ಥರದ್ದೆಲ್ಲ ತಿಂಡಿ ಮಾಡಿಟ್ಟಿರ್ತಾರೆ. ಸೊ ರಾತ್ರಿ ಹೋಗ್ಬಿಟ್ಟು ಹೊಟ್ಟೆ ಹಸಿವು ಆದ ತಕ್ಷಣ ಈ ಥರದ್ದು ಹಾಕ್ಕೊಂಡು ತಿನ್ನೋವಂಥದ್ದು. ಏನು ಆಕ್ಚುಲಿ ಇವತ್ತು ರಾತ್ರಿ ಮಲ್ಕೊಳ್ಳಿಲ್ಲ ನೀನು? ನಿನ್ನೆ ರಾತ್ರಿ? ಹೌದು. ಯಾಕೆ? ಗೊತ್ತಿಲ್ಲ. ನಿದ್ದೆ ಬರ್ಲಿಲ್ವಾ? ನಿದ್ದೆ ಬರ್ಲಿಲ್ವಾ ಕಕ್ಕ? ಹೌದು. He likes you. Yeah. It's not doing to me. ಅವತ್ತಿನ ದಿನ ತಿಂಡಿಗೆ ಬಿಸಿಬೇಳೆ ಬಾತ್ ವಿತ್ ಖಾರ, ಹಾಗೆ ಉಪ್ಪಿಟ್ಟು ಆ್ಯಂಡ್ ಸ್ವೀಟ್ ಬಂದು ಡ್ರೈ ಜಾಮೂನ್. ಏನದು? ಏನ್ ಮಾಡ್ತಾ ಇದೆ ಚೆರಿಗುಡ್ಡು? ರಂಗೋಲಿ. ಹೂ ಇಟ್ಟಾಳ ಮಧ್ಯ. ಆಮೇಲೆ ಸ್ಕ್ವೇರ್ ಶೇಪ್ ಆಗಬೇಕು. ಸ್ಕ್ವೇರ್ ಶೇಪ್ ಆಗ್ಬೇಕು. ಆಮೇಲೆ ಹಂಗೆ ಇರ್ಬೇಕು. ಹಂಗೆ ಇರ್ಬೇಕಾ? ಯಾರು ವಾಶ್ ಮಾಡಬೇಡ. ಅದು ಯಾರು ವಾಶ್ ಮಾಡ್ತಾರಾ? ಓನ್ಲಿ ಅಜ್ಜಿ ಇದು ವಾಶ್ ಮಾಡಬೇಕು. ಹೌದಾ? ಅದು ವಾಶ್ ಮಾಡಬೇಡ. ಓಕೆ. both of yours. This is by both of you. This ಕನ್ನಡದಲ್ಲಿ ಹೇಳು. ಏನು ಕನ್ನಡದಲ್ಲಿ ಹೇಳು? ಹೇಳು. ನಾನು ಸೀಕ್ರೆಟ್ ಮಿಸ್ಟರಿ ಎಂಡ್ ಅಲ್ಲಿ ಇಬ್ರು ಅಜ್ಜಿ ಜೊತೆ ಇರ್ತೀಯಾ? ಸೀಕ್ರೆಟ್ ಮಿಸ್ಟರಿ ಅಲ್ಲಿ. ಹೌದಾ? ಆ ಅಜ್ಜಿನೂ ಬಿಡಂಗಿಲ್ಲ, ಈ ಅಜ್ಜಿನೂ ಬಿಡಂಗಿಲ್ಲ. ನೋಡು ಹೆಂಗೆ ಹೇಳ್ತಾಳೆ. ಸ್ಯಾಂಡ್ವಿಚ್. ಶಾಪಿಂಗಿಗೆ ಆದಷ್ಟು ಬೆಳಗ್ಗೆನೆ ಹೋದರೆ ಚೆನ್ನಾಗಿರುತ್ತೆ. ನಮಗೂ ನೋಡೋಕ್ಕೆ ಜಾಸ್ತಿ ಟೈಮ್ ಸಿಗುತ್ತೆ. ಹಾಗೆ ತೋರಿಸೋರಿಗೆ ಅವರು ಫ್ರೆಶ್ ಆಗಿರ್ತಾರೆ. ಸೊ ನಾವು ಫ್ರೆಶ್ ಆಗಿರ್ತೀವಿ. ಹೊಸ ಅಂದರೆ ಈ ಥರ ಜಾಸ್ತಿ ಶಾಪಿಂಗ್ ಇದ್ದರೆ ನಾವು ಬೆಳಗ್ಗೆನೇ ಹೋಗೋದು ನನಗೆ ಬೆಟರ್ ಅಂತ ಅನ್ನಿಸ್ತು. ಇಲ್ಲಿ ಎಕ್ಸ್ಕ್ಲೂಸಿವ್ BSc ಎಕ್ಸ್ಕ್ಲೂಸಿವ್ಗೆ ನಾವು ಬಂದಿದ್ದೀವಿ. ಫಸ್ಟ್ ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು. ಫಸ್ಟ್ ಹೋಗಿದ ತಕ್ಷಣ ಈ ಮದುವೆ ಗ್ರ್ಯಾಂಡ್ ಸೀರೆಗಳನ್ನೇ ನೋಡಿದ್ವಿ ಒಂದಿಷ್ಟು. ಕೆಲವು ನಮಗೆ ಯಾವ ಥರ ಬೇಕಾಗಿತ್ತು ಅಂತಂದರೆ, ಮದುವೆಗೆ ತೀರಾ ಗ್ರ್ಯಾಂಡ್ ಇರೋದು ಒಂದೆರಡು, ಹಾಗೆ ಸ್ವಲ್ಪ ಸಿಂಪಲ್ ಇರೋದೊಂದಿಷ್ಟು, ಹಾಗೆ ಮತ್ತು ಇನ್ನೂ ಸಿಂಪಲ್ ಇರೋವಂಥದ್ದು. ಬಟ್ ಎಲ್ಲದೂ ರೇಷ್ಮೆನೇ. ಸ್ವಲ್ಪ ಈ ಥರ ಏನು ಡಿಫ್ರೆನ್ಸ್ ಇರುತ್ತಲ್ಲ, ಸೊ ಆ ಥರ ಸೀರೆಗಳನ್ನು ನಾವು ಸುಮಾರು ಆರಿಸ್ಕೊಳ್ತಾ ಇದ್ದೀವಿ. ಸೊ ಇಲ್ಲಿ ಏನಾಗ್ತಿತ್ತು ಅಂತಂದರೆ, ನಮ್ಮ ಅತ್ತೆಗೆ ಫಸ್ಟ್ ಆರಿಸ್ಕೊಂಬಿಡೋಣ, ಆಮೇಲೆ ನಾನು ಆರಿಸ್ಕೊಳ್ಳೋಣ ಅಂತ ನಾವು ಡಿಸೈಡ್ ಮಾಡಿಕೊಂಡು ಸೊ ಸೀರೆಗಳನ್ನು ನೋಡ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ವಿಡಿಯೋ ಮಾಡೋಂಗಿಲ್ಲ ಆ್ಯಕ್ಚುಲಿ. ಈ ಥರ ಎಲ್ಲ ಫೋನಲ್ಲೆಲ್ಲ ವಿಡಿಯೋ ಮಾಡೋಕ್ಕೆ ಅಲೋ ಇಲ್ಲ. ಬಟ್ ನಾನು ಯೂಟ್ಯೂಬರ್ ಅಂತ ಹೇಳಿಬಿಟ್ಟು ನಾನು ಅವ್ರಿಗೆ ಪರ್ಮಿಷನ್ ಕೇಳಿದೆ, ಈ ಥರ ನಾನು ವ್ಲಾಗ್ ಮಾಡಬೇಕು. ಸೊ ಹಾಗಾಗಿ ಅವ್ರ ಮ್ಯಾನೇಜರ್ನ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಮ್ಯಾನೇಜರ್ನ ಕೇಳಿ ಅವ್ರು ನಮಗೆ ಪರ್ಮಿಷನ್ ಕೊಟ್ಟ ಮೇಲೆ ನಾನು ಈ ಥರ ಶೂಟ್ನ ಮಾಡ್ತಾ ಇರುವಂಥದ್ದು. ಸೊ ನನಗೆ ಇಲ್ಲಿ ಈ ಸೀರೆಗಳೆಲ್ಲ ತೋರಿಸ್ತಾ ಇದ್ದಾರಲ್ಲ, ಇದು ವಿಂಟೇಜ್ ಥರ ಹೊಸ ಥರ ಬಂದಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ರು. ಆ್ಯಂಡ್ ಚೆರಿಗೆ ನಿಜವಾಗ್ಲೂ ಪಾಪ ಬೋರ್ ಆಗುತ್ತಲ್ವ, ನಾವೆಲ್ಲ ಸೀರೆ ನೋಡೋದ್ರಲ್ಲಿ ಬ್ಯುಸಿ ಆಗಿದ್ರೆ ಚರಿ ಅವ್ರ ಕಾಕನ ಜೊತೆ ಆಟ ಆಡೋದ್ರಲ್ಲಿ ಬ್ಯುಸಿ ಆಗಿದ್ಲು. ಆ್ಯಂಡ್ ಒಂದಿಷ್ಟು ಸ್ವಲ್ಪ ಹೊತ್ತು ಫೋನು, ಸ್ವಲ್ಪ ಹೊತ್ತು ಅವ್ರ ಜೊತೆ ಆಟ ಆಡೋದು, ಈ ಥರ ಮಾಡ್ತಾಯಿದ್ಲು.
ಈ ಪ್ಯಾಟ್ರನ್ ಸೀರೆಗಳು ಎಸ್ಪೆಷಲಿ ಈ ಪ್ಯಾಟ್ರನ್ ನಂಗೆ ತುಂಬಾ ಇಷ್ಟ ಆಯಿತು. ನನಗೆ ಯೂಶ್ವಲಿ ವಿಂಟೇಜ್ ಶೈಲಿ ಇರೋವಂಥ ಥಿಂಗ್ಸ್ಗಳು ಇಷ್ಟ ಆಗುತ್ತೆ. ಸೊ ಈ ಸೀರೆಗಳು ಕಾಂಬಿನೇಷನ್ ತುಂಬಾ ಅಟ್ರಾಕ್ಟಿವ್ ಆಗಿತ್ತು. ಹಾಗೆ ಸಣ್ಣ ಚೆಕ್ಸ್ ಕೂಡ ಇತ್ತು, ಮಧ್ಯ ಬುಟ್ಟಾಸ್ ಇತ್ತು. ಹಾಗೆ ನೀವು ಬಾರ್ಡರ್ ನೋಡಿದ್ರಲ್ಲ ಎಷ್ಟು ಡಿಫ್ರೆಂಟ್ ಆಗಿತ್ತು. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಒಂದಿಷ್ಟು ಸೀರೆಗಳನ್ನು ಆರಿಸಿ ಪಕ್ಕಕ್ಕೆ ಇಟ್ಕೊಂಡಿದ್ದೀವಿ. ಏನು ಬ್ಯೂಟಿಫುಲ್ ಸ್ಯಾರೀಸ್ ಗೊತ್ತಾ, ಓ ಮೈ ಗಾಡ್. ನನಗೆ ಒಂದೊಂದು ಸೀರೆನೂ ನನಗೆ ಬಿಟ್ಟು ಬರೋಕ್ಕೆ ಮನಸ್ಸೇ ಇರಲಿಲ್ಲ, ಎಲ್ಲದೂ ತೊಗೊಳಕ್ಕೆ ಮನಸ್ಸಿತ್ತು. ಅಷ್ಟು ಚೆನ್ನಾಗಿರುವಂತಹ ಸೀರೆಗಳು ನನಗೆ ಇಷ್ಟ ಆಗಿದ್ದಂಥದ್ದು. ಒಂದಿಷ್ಟು ಸೀರೆಗಳನ್ನು ನೋಡಿ 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 ಪಕ್ಕಕ್ಕೆ ಎತ್ತಿ ಇಟ್ಕೊಳ್ತಾ ಇದ್ವಿ. ಒಂದಿಷ್ಟು ಸೀರೆಗಳನ್ನ ನಮ್ಮಮ್ಮ ಅವರು ಇನ್ನೊಬ್ಬರಿಗೆ ಕೊಡೋಕ್ಕೆ ಈ ಥರದ್ದನ್ನು ಕೂಡ ನೋಡ್ತಾಯಿದ್ರು. ಅಂದರೆ ಸಾಫ್ಟ್ ಸಿಲ್ಕಲ್ಲಿ ನೋಡೋಣ ಕೊಡೋಕ್ಕೆಲ್ಲ ಅಂತ ಹೇಳ್ಬಿಟ್ಟು ನೋಡ್ತಾಯಿದ್ರು. ಕಲೆಕ್ಷನ್ಸು ಅಷ್ಟೇ. ಆ್ಯಂಡ್ ತೋರಿಸೋರು ಪಾಪ ನಿಜವಾಗ್ಲೂ ಎಷ್ಟು ಸಮಾಧಾನ ಇದ್ದರು ಅಂತಂದರೆ, ಅವ್ರು ನಮಗೇನೋ ಸೀರೆಗಳನ್ನು ತೋರಿಸ್ತಾ ಇದ್ದಾರೆ, ಅವ್ರು ತುಂಬಾ ಸಮಾಧಾನ ಇದ್ದರು. ಹಾಗೆ ನಮಗೆ ಖುಷಿ ಆಯಿತು. ಈಗ ಯಾರಾದರೂ ಹಿಂಗೆ ತೋರಿಸ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ನಾವು ಎಷ್ಟೊಂದು ಸತಿ ಬಿಚ್ಚಕ್ಕೆ ಹೇಳಿದ್ವಿ, ಅದು ತೆಗಿರಿ ಇದು ತೆಗಿರಿ ಅಂತ ಹೇಳ್ತಾ ಇದ್ವಿ. ಕೆಲವೊಬ್ಬರು ಪೇಷನ್ಸ್ ಇರೋರು ಈ ಥರ ಸಮಾಧಾನವಾಗಿ ತೋರಿಸ್ತಾರೆ. ಯಾಕೆಂತಂದರೆ ಮದುವೆ ಜವಳಿ ಅಂದರೆ ಹಾಗೆ ಅಲ್ವಾ, ತುಂಬ ಹೊತ್ತಾಗುತ್ತೆ ಆ್ಯಂಡ್ ತುಂಬ ಸೀರೆಗಳನ್ನು ನೋಡಬೇಕಾಗತ್ತೆ. ಬಟ್ ಅವರು ಪೇಷನ್ಸ್ಗೆ ನಿಜವಾಗ್ಲೂ ಮೆಚ್ಚುಗೆ ಕೊಡಲೇಬೇಕು ಅಂತ ಹೇಳ್ತೀವಿ. ನೀನು ಹುಡುಕೋ ಸೀರೆನ. ಇಲ್ಲಿ ಈ BSC ಅನ್ನೋವಂಥದ್ದು ಸೀರೆಗಳ ಹಬ್ ಅಂತ ಹೇಳ್ಬೋದು. ಇಲ್ಲಿ ಸುಮಾರು ಸೆಕ್ಷನ್ಸ್ ಇದ್ದಾವೆ ಸೀರೆಗಳಿಗೆ. ನಾವು ಎಷ್ಟು ಪ್ರೈಸ್ ರೇಂಜ್ ಕೇಳ್ತೀವೋ ಅಷ್ಟು ಪ್ರೈಸ್ ರೇಂಜ್ ತನಕನೂ ಸಪ್ರೇಟ್ ಕೌಂಟರ್ಸ್ಗಳನ್ನು ಮಾಡಿದ್ದಾರೆ. ಸೊ ನಮಗೆ ಎಷ್ಟು ರೇಂಜಿನ ಸೀರೆ ಬೇಕೋ ಸೊ ಆ ಕೌಂಟರ್ಗೆ ಹೋಗಿ ನಾವು ಎಷ್ಟೆಲ್ಲ ನಾವೇ ಹೋಗಿ ಹುಡುಕೋಬೋದು. ಆ್ಯಕ್ಚುಲಿ ಅವ್ರು ಎಷ್ಟು ತೋರಿಸ್ತಾರೆ. ಬಟ್ ನಮಗೇನಾಗುತ್ತೆ, ನೋಡೋರಿಗೆ ಅಷ್ಟು ಸಮಾಧಾನ ಆಗಲ್ಲ. ನಾವೇ ಹೋಗಿ ನೋಡೋಣ, ಎಷ್ಟಂತ ಹೇಳೋಕ್ಕಾಗುತ್ತೆ, ಅದು ತೋರಿಸಿ ಇದು ತೋರಿಸಿ ಅಂತ. ಬಟ್ ನಾವೇ ಅಲ್ಲೇ ಹೋಗಿ ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಕಲೆಕ್ಷನ್ಸ್ಗಳು. ಓ ಮೈ ಗಾಡ್, ಹೋಲ್ ಬಂಚ್ ಆಫ್ ಕಲೆಕ್ಷನ್ಸು ಈ ಅಂಗಡಿಯಲ್ಲಂತೂ ಇದೆ. ಸೊ ನನಗೇನು ಅನಿಸುತ್ತೆ ಅಂತಂದರೆ, ಫಸ್ಟು ನಾವು ದಾವಣಗೆರೆಯಲ್ಲಿ ಇರೋದ್ರಿಂದ ಫಸ್ಟ್ BSCಗೆ ಹೋಗಿ, ಮದುವೆ ಜವಳಿ ಅಂತಂದರೆ BSC ಫೇಮಸ್. ಸೊ ಫಸ್ಟ್ ಅಲ್ಲೋಗಿ ನೋಡಿಕೊಂಡು ಅಕಸ್ಮಾತ್ ನಮಗೆ ಯಾವುದೂ ಸೀರೆ ಇಷ್ಟ ಆಗಲಿಲ್ಲ ಅಥವಾ ಎಷ್ಟು ಸೀರೆಗಳನ್ನು ಇಷ್ಟ ಆಗುತ್ತೋ ಅಷ್ಟು ಸೀರೆಗಳನ್ನು ತೊಗೊಂಡು ಮತ್ತು ಬೇರೆ ಅಂಗಡಿಗೆ ಹೋಗೋಣ ಅಂತ ನಾವು ಡಿಸೈಡ್ ಮಾಡ್ಕೊಂಡಿದ್ದಂಥದ್ದು. ಸೊ ಹಾಗೆಯೇ ನಾವು ನೋಡ್ತಾ ಇದ್ದೀವಿ, ಸೀರೆಗಳನ್ನ ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿದ್ದಾವಲ್ಲ ಕಲೆಕ್ಷನ್ಸು. ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಪ್ಯಾಟ್ರನ್ಸ್ ಆಗಿರಬಹುದು, ಪ್ರತಿಯೊಂದೂ ಡಿಫ್ರೆಂಟ್ ಆಗಿತ್ತು. ನನಗೆ ಏನೋ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ. ನೋಡೋಣ, ಇನ್ನೊಂದು ಸ್ವಲ್ಪ ನೋಡೋಣ ಅಂತ ಅನ್ನಿಸ್ತಾ ಇತ್ತು ನನಗೆ. ಮಮ್ಮಿ ಅಲ್ಲಿ ನೋಡಲ್ಲ ಕೇಳ್ತಾ ಇದೆ. ಚೆನ್ನಾಯ್ತಾ ಕಲರು? ಗೋಲ್ಡ್ ಗೋಲ್ಡ್ ಅಂಡ್ ಗ್ರೀನ್. ಈ ಲೈಟಿಗೆ ಅಲ್ಲ, ನಾರ್ಮಲ್ ಲೈಟಿಗೆ ಚೆನ್ನಾಗಿ ಇದು ನೋಡಿ ಮೇಡಮ್, ಇದು ಮಮ್ಮಿ ಏನು ಅಂತಂದರೆ, ನಮ್ಮ ಮನೇಲಿ ನಮ್ಮ ಅತ್ತೆ ಮಾವ ಎಲ್ಲರೂ ಕೂಡ ನಾವು ಬರೋ ತನಕ ಮದುವೆ ಜವಳಿ ನಾವು ಮಾಡಲ್ಲ ಅಂತ ಇದ್ದರು. ಸೊ ನೀವು ಬಂದ ಮೇಲೇ ನಾವು ಮಾಡ್ತೀವಿ ಅಂತ ನಾವು ಹೇಳಿದ್ವಿ ಅವ್ರಿಗೆ. ನಾವು ಮದುವೆಗೆ ಇನ್ನೇನು ಸ್ವಲ್ಪ ದಿನ ಇದ್ದಂಗೆ ಬರ್ತೀವಿ, ನೀವು ಆಲ್ರೆಡಿ ತೊಗೊಂಬಿಡಿ, ನಿಮ್ಗೆ ಯಾವ್ದು ಸೀರೆ ಇಷ್ಟ ಆಗುತ್ತೋ ಅದನ್ನು ಅಂತ ಹೇಳ್ತಾ ಇದ್ವಿ. ಬಟ್ ಅವರು ಇಲ್ಲ, ನೀವು ಬರೋ ತನಕ ನಾವು ಕಾಯ್ತೀವಿ, ಬಂದಮೇಲೆ ಮಾಡೋಣ ಅಲ್ವಾ ಮದುವೆ ಜವಳಿ ಅಂತ ಅಂತಿದ್ರು. ಸೊ ಹಾಗಾಗಿ ನನಗೆ ಹೆಂಗಿತ್ತು ಅಂತಂದರೆ, ನನ್ನ ಬೆಸ್ಟ್ ಸೆಲೆಕ್ಟ್ ಮಾಡಬೇಕು, ನಾನು ಅವ್ರಿಗೆ ಚೆನ್ನಾಗಿರುವಂತಹ ಸೀರೆಗಳನ್ನು ಸೆಲೆಕ್ಟ್ ಮಾಡಿ ಕೊಡಬೇಕು, ಹಾಗೆಯೇ ಅವರು ಮದುವೆಯಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ನಮಗೆ ಆ್ಯಕ್ಚುಲಿ ನನಗೆ ನಿದ್ದೆ ಬರ್ತಾಯಿತ್ತು, ಜಟ್ಲಾಗಿತ್ತು. ಬಟ್ ಸ್ಟಿಲ್ ನಾವು ಯಾಕೆಂತಂದರೆ ಹಿಂದಿನ ದಿನ ಅಷ್ಟೇ ನಾವು ಬಂದಿರೋದಲ್ವ, ಟ್ರಾವೆಲ್ ಮಾಡಿರ್ತೀವಿ, ಸ್ವಲ್ಪ ಸುಸ್ತಿರುತ್ತೆ. ಬಟ್ ಸ್ಟಿಲ್ ಐ ವಾಸ್ ವೆರಿ ಎನರ್ಜೆಟಿಕ್ ಟು ಸೆಲೆಕ್ಟ್ ಆಲ್ ದ ಸ್ಯಾರಿ ಆಗಿರಬಹುದು ಅಥವಾ ಶಾಪಿಂಗ್ ಮಾಡೋಕ್ಕೆ ತುಂಬ
ತುಂಬಾ ಎನರ್ಜಿ ಇತ್ತು ನನಗೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಕಲರ್ಸ್ ನಿಮ್ಗೆ ಎಷ್ಟೊಂದು ಕಾಣಿಸ್ತಾ ಇದೆ ಅಲ್ವಾ. ನನ್ನ ಹಸ್ಬೆಂಡ್ ಎಲ್ಲ ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ. ನನಗೆ ಈ ಸೀರೆ ಏನೋ ಒಂಥರ ಇಷ್ಟ ಆಯಿತು, ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತು. ಸೊ ಆ ಕಡೆ ಸೆಕ್ಷನಲ್ಲಿ ಒಂದಿಷ್ಟು ಸೀರೆಗಳನ್ನು ನೋಡಿ ಸೆಲೆಕ್ಟ್ ಮಾಡಿ ಇಟ್ಟಿದ್ವಿ, ಆ್ಯಂಡ್ ಈ ಕಡೆ ಸೆಕ್ಷನಲ್ಲಿ ಒಂದು ಸ್ವಲ್ಪ ಸೀರೆಗಳನ್ನು ನೋಡಿ ಸೆಲೆಕ್ಟ್ ಮಾಡೋಣ ಅಂತ. ನಾನಂತೂ ಯಾವ ಸೀರೆನೂ ಬಿಡ್ತಿಲ್ಲ, ಯಾವ ಕಾರ್ನರು ಬಿಡ್ತಿಲ್ಲ, ಪೂರ್ತಿ ಎಲ್ಲ ಶೆಲ್ಫು ಕೂಡ ಒಂದೊಂದು ಸೀರೆಯಿಂದ ಹಿಡಿದು ನೋಡ್ತಾ ಇದ್ದೀನಿ. ಬಿಕಾಸ್ ಎಲ್ಲೋ ಒಂದು ಸೀರೆ ಕುತ್ಕೊಂಡಿರುತ್ತೆ ಯಾವುದೋ ಮೂಲೆಯಲ್ಲಿ ಅಂತ ಹೇಳ್ಬಿಟ್ಟು ಅದೇ ಇಷ್ಟ ಆಗ್ಬೋದು ಅಂತ ಯಾವುದೂ ಸೀರೆ ಬಿಡ್ತಿಲ್ಲ, ಫುಲ್ ಜಾಲಾಡ್ತಾ ಇದ್ದೀನಿ ನಾನು. ನನಗೆ ಈ ಸೀರೆ ಇಷ್ಟ ಆಯಿತು ಅಂತ ಹೇಳಿದ್ನಲ್ಲ, ನನಗೆ ಅದು ಕಾಂಬಿನೇಷನ್ ಒಂಥರ ಡಿಫ್ರೆಂಟಾಗಿ ಯೂನಿಕಾಗಿದೆ ಅಂತ ಅನ್ನಿಸ್ತು. ಲೈಕ್ ಲೈಟ್ ಗೋಲ್ಡನ್ ಬ್ರೌನ್ ಹಾಗೆ ಗ್ರೀನ್ ಆ್ಯಂಡ್ ಪಿಂಕ್ ನನಗೆ ತುಂಬಾ ಇಷ್ಟ ಆಯಿತು ಆ ಸೀರೆ. ಹಾಗೆ ಇಟ್ಕೊಂಡು ನೋಡಿದೆ ನನಗೆ ಹೇಗೆ ಕಾಣಿಸುತ್ತೆ ಅಂತ. ಆ್ಯಂಡ್ ನಮ್ಮಮ್ಮ ಅವ್ರಿಗೆ ಈ ಥರ ಬ್ಲೂ ಮತ್ತು ಗ್ರೀನ್ ಬಾರ್ಡರ್ ಇರುವಂಥ ಒಂದು ಸ್ಯಾರಿನ ನೋಡಿದ್ವಿ. ಅಲ್ಲಿ ಜಸ್ಟ್ ಸೀರೆಗಳು ಮಾತ್ರ ಅಲ್ಲ, ರೆಡಿಮೇಡ್ ಬ್ಲೌಸಸ್ ಕೂಡ ಇರುತ್ತೆ. ಹಾಗೆ ಈ ಸೆಕ್ಷನ್ನಿಗೆ ಬಂದ್ವಿ. ಈ ಸೆಕ್ಷನ್ನು ಒಂದು ಸ್ವಲ್ಪ ಕೊಡೋರಿಗೆ ಅಥವಾ ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಉಟ್ಕೊಂಡು ಹೋಗೋಕ್ಕೆ ಈ ಥರದ್ದೆಲ್ಲ ಇತ್ತು. ಬಟ್ ಇಲ್ಲೂ ಅಷ್ಟೇ ಏನು ಪ್ರೈಸಸ್ ಎಲ್ಲ ಓಕೆ ಅಂತ ಅನ್ನಿಸ್ತಾ ಇತ್ತು. ಒಂದು 7K 8K ಆ ಥರದ್ದೆಲ್ಲ ಇತ್ತು. ಇಲ್ಲಿ ಒಂದು 7-8 ಸಾವಿರದ್ದು ಇತ್ತು. ನನಗೆ ಈ ಕಲರ್ ತುಂಬಾ ಇಷ್ಟ ಆಯಿತು, ಕಾಂಬಿನೇಷನ್ ಮೆಜಂತ ವಿತ್ ಮೆಹಂದಿ ಗ್ರೀನ್. ವಾವ್, ಸೋ ಕೂಲ್ ಅಲ್ಲ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಈ ಸೀರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಪ್ರಿಂಟ್ಸ್ ಆಗಿರ್ಬೋದು, ಕಲರ್ ಕಾಂಬಿನೇಷನ್ ಆಗಿರಬಹುದು, ಮತ್ತು ಸೆರಗು ಅದೆಲ್ಲ ಒಂಥರ ಡಿಫ್ರೆಂಟಾಗಿ ಅನಿಸ್ತು ನನಗೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಈ ಶಾಪಲ್ಲಿ ನಿಮಗೆ ಬೇರೆ ಬೇರೆ ವೆರೈಟೀಸ್ ಸಿಗುತ್ತೆ. ಈಗ ನಾನು ಇನ್ನೊಂದು ಶಾಪಲ್ಲಿ ವಿಸಿಟ್ ಮಾಡಿದ್ದೆ ಆ್ಯಕ್ಚುಲಿ. ಈ ಶಾಪ್ ಆದಮೇಲೆ ನನಗೆ ಅಷ್ಟೇನು ಏನೋ ಕಲೆಕ್ಷನ್ಸ್ ನನಗೆ ಕಾಣಿಸ್ಲೇ ಇಲ್ಲ. ಆ ಥರ ಶಾಪ್ಗಳಿಗೆ ನಾವು ಸಿಂಪಲ್ಲಾಗಿ 1-2 ಸೀರೆ ತೊಗೊಳೋಕ್ಕೆ ಹೋಗಬಹುದು. ಬಟ್ ಈ ಥರ ದೊಡ್ಡ ದೊಡ್ಡ ಶಾಪಿಗೆ ಬಂದಾಗ ಮದುವೆ ಜವಳಿಗೆ ಪರ್ಫೆಕ್ಟ್ ಆದಂತಹ ಶಾಪ್ಗಳು ಇವು ಅಂತ ನನಗೆ ಅನಿಸುತ್ತೆ. ಸೊ ಅಲ್ಲಿ ಒಂದಿಷ್ಟು ಸೀರೆಗಳನ್ನು ನಾವು ತೆಗೆದು ಹಾಕ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಬಿಕಾಸ್ ಒಂದಿಷ್ಟು ಸೀರೆಗಳನ್ನು ಕೊಡೋಕೆ ಅಂತ ಇತ್ತು ನಮಗೆ. ನಮ್ಮಮ್ಮ ಅವರು ನೋಡ್ತಾ ಇದ್ದಾರೆ, ನಮ್ಮ ಅತ್ತೆ ಅವರು ನೋಡ್ತಾ ಇದ್ದಾರೆ, ಕೊಡೋಕ್ಕೆ ಅದಕ್ಕೆ ಇದಕ್ಕೆ ಅಂತ ಎಲ್ಲ ನೋಡ್ತಾ ಇದ್ದಾರೆ. ಈ ಬ್ಲೂ ನೋಡ್ತಾ ಇರ್ಬೋದು, ಡಾರ್ಕ್ ನೇವಿ ಬ್ಲೂ, ಲೈಕ್ ಪಿಕಾಕ್ ಬ್ಲೂ. ಆ್ಯಂಡ್ ಬಾರ್ಡರ್ ಎಷ್ಟು ದೊಡ್ಡದಾಗಿದೆ ಅಲ್ವಾ, ತುಂಬಾ ಚೆನ್ನಾಗಿದೆ. ಬುಟ್ಟಾಸ್ ಮತ್ತು ರಿಚ್ ಪಲ್ಲು ಕೂಡ ಇದೆ. ಹಾಗೆ ಕಂಚಿ ಸೀರೆ ಅಷ್ಟೇ ಅಲ್ದಲೆ ಬನಾರಸ್ ಸೀರೆ ಕಡೆ ನೋಡೋಕ್ಕೆ ಅಂತ ಹೋದ್ವಿ. ಯಾಕೆಂತಂದರೆ ಐ ಜಸ್ಟ್ ಲವ್ ಬನಾರಸ್ ಸೀರೆ. ನನಗೆ ಈ ಬನಾರಸ್ ಸೀರೆಗಳು ತುಂಬಾ ಇಷ್ಟ ಆಗುತ್ತೆ. ಯಾಕೆ ಅಂತಂದರೆ ಲೈಟ್ ವೇಟ್, ಹಾಗೆ ತುಂಬಾ ರಿಚ್ಚಾಗಿ ಕಾಣಿಸುತ್ತೆ. ಆ್ಯಂಡ್ ಇದರೊಳಗೆ ಏನು ಬಾರ್ಡರು ಅದೆಲ್ಲ ಏನಿರುತ್ತಲ್ಲ, ತುಂಬ ಕಾಸ್ಟ್ಲಿ ಸೀರೆಗಳಲ್ಲಿ ನಮಗೆ ಪ್ಯೂರ್ ಸಿಲ್ವರ್ ಸಿಗತ್ತೆ. ಸೊ ಹಾಗಾಗಿ ನನಗೆ ಈ ಬನಾರಸ್ ಸೀರೆಗಳು ಲಕ್ಸುರಿಯಸ್ ಆಗಿ ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಾಗೆ ವೇರ್ ಮಾಡೋಕ್ಕೂ ತುಂಬಾ ಕಂಫರ್ಟಬಲ್ ಆಗಿ ಫೀಲ್ ಆಗುತ್ತೆ ನನಗೆ. ಸೊ ಈ ಸೀರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಬಾರ್ಡರ್, ಓ ಮೈ ಗಾಡ್, ಅಮೇಝಿಂಗ್. ಆ ಪಿಕಾಕ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಆ್ಯಂಡ್ ಪಲ್ಲೂ ಅಷ್ಟೇ ತುಂಬಾ ರಿಚ್ ಆಗಿದೆ. ಆ್ಯಂಡ್ ಕಲರ್ ಕಾಂಬಿನೇಷನು ಅಷ್ಟೇ, ಲೈಕ್ ಪಿಂಕ್ ಮತ್ತು ವೈಟಲ್ಲಿ ಒಂಥರ ಹಾಫ್ ವೈಟ್ ಅಂತ ಹೇಳ್ಬೋದು. ಆಮೇಲೆ ಬುಟ್ಟಾಸ್ಗಳು ಮಧ್ಯ ಸೋ ಬ್ಯೂಟಿಫುಲ್, ತುಂಬಾ ಚೆನ್ನಾಗಿ ಅನಿಸುತ್ತೆ. ಈ ಬನಾರಸ್ ಸೀರೆ ಎಷ್ಟು ರಿಚ್ ಲುಕ್ ಕೊಡುತ್ತೆ ಗೊತ್ತಾ, ಉಟ್ಕೊಂಡಾಗ ತುಂಬಾ ಚೆನ್ನಾಗಿ ಅನಿಸುತ್ತೆ ನನಗೆ ಪರ್ಸ್ನಲಿ. ಈ ಜಾರ್ಜೆಟ್ ಬನಾರಸ್ ಸೀರೆ, ಕಡ್ಡಿ ಬನಾರಸ್ ಸೀರೆ ಇವೆಲ್ಲ ತುಂಬಾ ಇಷ್ಟ ಆಗುತ್ತೆ ನನಗೆ. ಸೊ ಇದು ಬಂದು ಪ್ಯೂರ್ ಜಾರ್ಜೆಟ್ ಸೀರೆಗಳು. ಸೊ ಪ್ಯೂರ್ ಜಾರ್ಜೆಟ್ ಸೀರೆಗಳು ಕಾಸ್ಟ್ಲಿನೇ ಇರುತ್ತೆ, ನಿಮಗೆ ಗೊತ್ತಿರುತ್ತೆ. ಆ್ಯಂಡ್ ಈ ಕಾಂಬಿನೇಷನ್ ನೋಡ್ತಾ ಇರ್ಬೋದು, ರೆಡ್ ವಿತ್ ಬ್ಲೂ, ರಾಯಲ್ ಬ್ಲೂ. ವಾವ್, ಸೋ ಕೂಲ್. ನನಗೆ ಅಲ್ಲಿ ನೋಡ್ತಾ ಇರುವಂತಹ ಎಲ್ಲ ಸೀರೆಗಳು ತುಂಬಾ ಇಷ್ಟ ಆಗ್ತಾಯಿತ್ತು. ಕಾಂಬಿನೇಷನು ಅಷ್ಟೇ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಂತ ಹೇಳ್ಬೋದು. ಇದು ನೋಡ್ಬೋದು, ವೈಲೆಟ್ ವಿತ್ ಪಿಂಕ್, ರಾಣಿ ಪಿಂಕ್. ಆ್ಯಂಡ್ ಪಲ್ಲು ನೋಡಿ ಎಷ್ಟು ರಿಚ್ ಆಗಿದೆ. ಸೊ ಬನಾರಸ್ ಸೀರೆ ನಿಮ್ಮ ಹತ್ರ ಯಾವುದು ಇಲ್ಲ ಅಂತಂದರೆ ಪ್ಲೀಸ್ ಒಂದು ಕಲೆಕ್ಷನ್ಗೆ ಅಂತ ಇಟ್ಕೊಳ್ಳಿ. ನಿಮ್ಮ ಉಟ್ಕೊಂಡು ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಅದು ಅಷ್ಟು ಚೆನ್ನಾಗಿ ಅಂತ ಅನಿಸುತ್ತೆ ಬನಾರಸ್ ಸೀರೆಗಳು. ಪರ್ಸ್ನಲಿ ನನಗೆ ಅದು ತುಂಬಾ ಇಷ್ಟ ಆಗುತ್ತೆ. ಲೈಕ್ ಮೈಸೂರು ಸಿಲ್ಕ್, ಲೈಕ್ KSIC ಸೀರೆ ಬಿಟ್ಟರೆ ನನಗೆ ಬನಾರಸ್ ಸೀರೆನೇ ನೆಕ್ಸ್ಟ್ ಇಷ್ಟ ಆಗೋವಂಥದ್ದು. ಕಂಚಿ ಸೀರೆಗಳನ್ನ ನನಗೆ ಉಟ್ಕೊಳ್ಳೋಕ್ಕೆ ಅಷ್ಟಾಗಿ ಬರೋದಿಲ್ಲ, ಯಾಕೆಂದರೆ ಅದು ಕಷ್ಟ ಅನಿಸುತ್ತೆ ನನಗೆ ಉಟ್ಕೊಳ್ಳೋಕ್ಕೆ, ತಿದ್ದಿ ಮಾಡಿ. ಆಮೇಲೆ ಒಂದು ಸ್ವಲ್ಪ ಭಾರ ಅನಿಸುತ್ತೆ.
ಕೆಲವು ಕಾಸ್ಟ್ಲಿ ಸೀರೆಗಳು ಅಷ್ಟೊಂದು ಭಾರ ಇರೋದಿಲ್ಲ, ಕಂಚಿ ಸೀರೆಗಳು, ಬಟ್ ಅಷ್ಟು ಕಂಫರ್ಟ್ ಅನ್ಸಲ್ಲ. ಯಾಕಂತಂದರೆ ಉಟ್ಕೊಂಡು ಒಂದು ಸ್ವಲ್ಪ ಹೊತ್ತಾದಮೇಲೆ ಯಾವಾಗ ಬಿಚ್ತೀವೋ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ನನಗೆ. ಸೊ ಹಾಗಾಗಿ ಆ್ಯಂಡ್ ಅವರು ತೋರಿಸೋಷ್ಟು ತೋರಿಸಿದ್ರು ನನಗೆ ಬನಾರಸ್ ಸ್ಯಾರಿ, ಬಟ್ ನನಗೆ ಇನ್ನೂ ಸಮಾಧಾನ ಆಗಲಿಲ್ಲ. ನನಗೆ ಬೇಕಾಗಿದ್ದಂತಹ ಕಲರ್ನ ನಾನು ಹುಡುಕ್ತಾ ಇದ್ದೆ ಅಲ್ಲಿ ಬನಾರಸ್ ಸ್ಯಾರಿಯಲ್ಲಿ ನಾನೊಂದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಹಾಗೆ ಇನ್ನೂ ಬೇರೆ ಥರ ಬನಾರಸ್ ಸೀರೆಗಳಿದ್ದಾವೆ ಅಂತ ತೋರಿಸಿದ್ರು, ಬಟ್ ಆ ಸೀರೆ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ನಾನೇನು ಅದನ್ನ ನೋಡೋಕ್ಕೆ ಹೋಗಲಿಲ್ಲ ಜಾಸ್ತಿ. ಸೀರೆ ನೋಡ್ತಾ ನೋಡ್ತಾ ಟೈಮ್ ಹೇಗೋ ಗೊತ್ತೇ ಆಗಲಿಲ್ಲ, ಹೇಗೋಯ್ತೋ. ಚರಿ ಮಲ್ಕೊಂಡಿದ್ಲು ಒಂದು ಸ್ವಲ್ಪ ಹೊತ್ತು, ಯಾಕೆಂದರೆ ಅವಳಿಗೆ ಜೆಟ್ ಲ್ಯಾಗ್ ಅಲ್ವಾ, ಅಲ್ಲಿ ರಾತ್ರಿ ಆಗಿರುತ್ತೆ. ಸೊ ಇಲ್ಲಿ ನಾವು ಊಟಕ್ಕೆ ಮ್ಯಾಂಗೋ ಬ್ಯಾಂಕ್ವೆಟ್ಗೆ ಬಂದಿದ್ದೀವಿ. ಇದು ಬಾರ್ ಕಮ್ ರೆಸ್ಟೋರೆಂಟ್. ಸೊ ಇದು ತುಂಬಾ ಹೈಟಲ್ಲಿರೋ ಕಾರಣ ನಮಗೆ ಇಡೀ ದಾವಣಗೆರೆ ವ್ಯೂ ಕಾಣಿಸುತ್ತೆ. ಹಾಗೆ ಆ್ಯಂಬಿಯನ್ಸ್ ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಇದೆಲ್ಲಿದೆ ಅಂತಂದರೆ ಎಕ್ಸ್ಕ್ಲೂಸಿವ್ ಪಕ್ಕವೇ ಇದೆ, ತುಂಬ ಹತ್ತಿರ ಇದೆ ಅಲ್ಲಿಗೆ. ಸೊ ನಾವೆಲ್ಲೂ ಊಟ ಉಟ್ಕೊಂಡು ಹೋಗೋಂಗಿಲ್ಲ. ನೋಡ್ತಾ ಇರ್ಬೋದು ದಾವಣಗೆರೆ ಹೋಲ್ ವ್ಯೂ ಹೇಗೆ ಕಾಣಿಸ್ತಾ ಇದೆ ಅಂತ. ತುಂಬಾ ಚೆನ್ನಾಗಿ ಅನಿಸುತ್ತೆ. ನನ್ನ ತಮ್ಮ ಸಜೆಸ್ಟ್ ಮಾಡಿದಂಥದ್ದು ಇದು ಡೆಂಟಲ್ ಕಾಲೇಜ್ ರೋಡ್ ಏನಿದೆ ಅಲ್ಲ, ಸೊ ಅಲ್ಲೇ ಇರೋವಂಥದ್ದು. ಎಲ್ಲರಿಗೂ ತುಂಬಾ ಹಶ್ವಾಗಿತ್ತು, ಯಾಕೆಂತಂದರೆ ಟೈಮ್ ಕೂಡ ಆಗಿತ್ತು. ಇದು ಬಂದು ಒಂದು 2:45 ಮೇಲೆ ಆಗಿತ್ತು, 3 ಗಂಟೆ ಮೇಲೆ ಆಗಿತ್ತು ಅಂತ ಅನಿಸುತ್ತೆ. ಸೊ ಎಸ್, ಇಲ್ಲಿ ಬಂದು ಕೂತ್ಕೊಳ್ತಾ ಇದ್ದೀವಿ. ಚರಿ ಅವಾಗ ಎಬ್ಬಿಸಿದ್ವಿ ನಾವು, ಒಳಗೆ ಎದ್ದಳಪ್ಪ ಊಟ ಮಾಡಬೇಕು ಅಂತ. ಎಲ್ಲರೂ ಫ್ರೆಶಾಗಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಎಲ್ಲ ಬಂದು ಕೂತ್ಕೊಂಡ್ವಿ. ಸೊ ಆರ್ಡರ್ ಮಾಡಿದ್ವಿ, ನಮ್ಗೆ ಏನೇನು ಬೇಕೋ, ಯಾರ್ಯಾರಿಗೆ ಏನೇನು ಬೇಕೋ ಎಲ್ಲ ಆರ್ಡರ್ ಮಾಡಿದರು. ನನಗೆ ಮಾಕ್ಟೇಲ್ಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ನಾನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೆ ಮಾಕ್ಟೇಲ್ಸ್ನ. ಸೊ ಎಲ್ಲರಿಗೂ ಮಾಕ್ಟೇಲ್ಸ್ನ ಆರ್ಡರ್ ಮಾಡಿದ್ವಿ. ನಾನು ನನ್ನ ಹಸ್ಬೆಂಡು 3 ಥರ ಫ್ಲೇವರ್ಸ್ನ ಆರ್ಡರ್ ಮಾಡಿದ್ವಿ. ಅದರೊಳಗೆ ನಾನು ತೊಗೊಂಡಿರೋಂಥ ಫ್ಲೇವರು ನನಗೆ ತುಂಬಾ ಇಷ್ಟ ಆಯಿತು. ಅಲ್ಲಿ ಮೂರಲ್ಲಿ ಕಂಪೇರ್ ಮಾಡಿದರೆ ಸಮಥಿಂಗ್ ಮ್ಯಾಂಗೋ, ಏನೋ ಮ್ಯಾಂಗೋ ಲೈಮ್ ಮತ್ತು ಸ್ಟ್ರಾಬೆರಿ, ಏನೋ 3 ಫ್ಲೇವರ್ಡು ಮಿಕ್ಸ್ ಇರುವಂತಹ ಒಂದು ಮಾಕ್ಟೈಲ್ ಅದು. ಬರೀ ಐಸೆ ಹಾಕ್ತಾರಮ್ಮ, ನೋಡ್ರಿ ಟೇಸ್ಟ್ ಮಾಡಿ ನೋಡ್ರಿ. ಸರಿ ಬಾಯ್. Sherry, you wanna try it? ಹೆಂಗೆ ಅನ್ನಿಸ್ತು? ಚೆನ್ನಾಗಿದೆ. ಮಾಕ್ಟೈಲ್ಸಲ್ಲಿ ಐಸ್ ಹಾಕಿರೋ ಕಾರಣ ಸೊ ದೊಡ್ಡವ್ರಿಗೆಲ್ಲ ಅಷ್ಟು ಇಷ್ಟ ಆಗಲಿಲ್ಲ ಅಂತ ಅನ್ನಿಸ್ತು ನನಗೆ. ನಮ್ಮ ಅಮ್ಮನೂ ಅಷ್ಟೇ ಐಸ್ ಹಾಕಿದ್ದಾರೆ, ಹಲ್ಲು ನೋವುತ್ತೆ ಅಥವಾ ಒಂಥರ ಚೆನ್ನಾಗಿ ಅನಿಸಲ್ಲ ಅಂತ ಹೇಳ್ತಾಯಿದ್ರು. ಬಟ್ ನಾನು ಮಾಕ್ಟೈಲ್ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದೆ, ನಂಗೆ ತುಂಬಾ ಇಷ್ಟ ಆಯಿತು. ಸೊ ಆವಾಗ ಅನಿಸ್ತು ಅವ್ರಿಗೇನಾದರೂ ಬೇರೆ ಫ್ರೂಟ್ ಜ್ಯೂಸ್ ಏನಾದರೂ ಹೇಳಿಬಿಟ್ಟು ನಾವು ಮಾಕ್ಟೈಲ್ನ ಆರ್ಡರ್ ಮಾಡ್ಕೋಬೋದಾಗಿತ್ತು ಅಂತ. ಬಟ್ ನನ್ನ ಇಂಟೆನ್ಷನ್ ಏನಿತ್ತು ಅಂದರೆ ನನಗಿಷ್ಟ ಆಗೈತಲ್ವ, ಸೊ ಅವ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಆರ್ಡರ್ ಮಾಡಿದ್ವಿ ಇಬ್ಬರು. ಬಟ್ ಇಟ್ಸ್ ಓಕೆ, ಅವರು ಒಂದು ಸತಿ ಟ್ರೈ ಮಾಡ್ದಂಗೆ ಆಯಿತು ಅಂತ ಅನ್ನಿಸ್ತು ನನಗೆ. ಇಲ್ಲಿ ನಾವು ಫುಡ್ ಚೆನ್ನಾಗಿತ್ತು, ಜಸ್ಟ್ ರೈಸ್ ಸೈಡ್ಸ್ ಏನೋ ತೊಗೊಂಡಿದ್ವಿ ಅಷ್ಟೇ. ಏನು ಟೇಸ್ಟ್ ಎಲ್ಲ ತುಂಬಾ ಇಷ್ಟ ಆಯಿತು ನನಗೆ, ಎಲ್ಲರಿಗೂ ಇಷ್ಟ ಆಯಿತು ಫುಡ್ಡು. ಊಟ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಹೋಗ್ತಾ ಇದ್ದೀವಿ. ಕೆಳಗಡೆ ಬಂದರೆ ಚರಿಗೆ ಏನು ಅಕ್ವೇರಿಯಂ ಕಾಣಿಸ್ತು. ಚರಿಗೆ ತುಂಬಾ ಇಷ್ಟ ಆಗುತ್ತೆ ಫಿಶಸ್ಗಳೆಲ್ಲ. ಸೊ ಅವಳು ಅದನ್ನು ನೋಡ್ತಾ ಫುಲ್ ಎಂಜಾಯ್ ಮಾಡ್ತಾಯಿದ್ಲು. ಎಸ್, ನಾವು ಮತ್ತೆ ಅಂಗಡಿಗೆ ಬಂದ್ವಿ. ಸೊ ಸೀರೆ ಶಾಪಿಂಗ್ ಎಲ್ಲ ಮುಗ್ದಿತ್ತು ಅಲ್ವಾ. ನೆಕ್ಸ್ಟ್ ಬಂದ್ಬಿಟ್ಟು ಈ ರೇಷ್ಮೆ ಶರ್ಟ್ ಹಾಗೆ ಪಂಚೆ ಶಲ್ಲೆ ಇದನ್ನೆಲ್ಲ ನೋಡ್ತಾ ಇದ್ದೀವಿ. ಸೊ ಇದು ಬಂದು ಮದುವೆ ಆಗೋವಂಥ ಹುಡುಗನಿಗೆ ಅಲ್ಲ. ಸೊ ನನ್ನ ಹಸ್ಬೆಂಡು, ನಮ್ಮ ಮಾವ ಮತ್ತು ನನ್ನ ಮೈದ್ನ ಇವ್ರಿಗೆ ನೋಡ್ತಾ ಇರುವಂತಹ ಏನೋ ರೇಷ್ಮೆ ಶರ್ಟ್ ಪಂಚೆಗಳು. ಇಲ್ಲಿ ಎಲ್ಲ ಥರದ ರೇಷ್ಮೆ ಶರ್ಟು ಪಂಚೆಗಳು ಸಿಗುತ್ತೆ, ಎಲ್ಲ ರೇಂಜಿಂದು ಕೂಡ ಸಿಗುತ್ತೆ. ನನಗೆ ಯಾವ ಥರದ್ದು ಬೇಕಾಗಿತ್ತು ಅಂತಂದರೆ ಒಂಥರ ಫುಲ್ ಗೋಲ್ಡ್ ಇರಬೇಕು, ಪ್ಯೂರ್ ಸಿಲ್ಕ್ ಇರುವಂಥದ್ದು, ಇದನ್ನೆಲ್ಲ ನೋಡ್ತಾ ಇದ್ದೆ. ಹಾಗೆ ಮ್ಯಾಚ್ ಕೂಡ ಮಾಡೋಣ ಅಂತ, ಯಾಕೆಂತಂದರೆ ಮುಹೂರ್ತಕ್ಕೆ ಎಲ್ಲರೂ ಒಂದೇ ಥರ ಹಾಕ್ಕೊಳ್ಳೋಣ, ಚೆನ್ನಾಗಿ ಅನಿಸುತ್ತೆ, ವೈಟ್ ಅಥವಾ ಗೋಲ್ಡ್ ಶೇಡ್ಸಲ್ಲಿ ಇರೋವಂಥದ್ದು ಅಂತ ಹೇಳಿಬಿಟ್ಟು ನಾವು ಹುಡುಕ್ತಾ ಇದ್ದೀವಿ. ಸೊ ಅವರು ಕೂಡ ತೋರಿಸ್ತಾ ಇದ್ರು
ಕಲರ್ಸಲ್ಲಿ ನೋಡ್ತಾ ಇರ್ಬೋದು, ಬ್ಲೂ ಪಂಚೆ ಮತ್ತು ಶಲ್ಲೆ ಮತ್ತು ಪಿಂಕು, ಹಾಗೆ ಇನ್ನೊಂದು ಗೋಲ್ಡು, ಈ ಥರದನ್ನೆಲ್ಲ ತೋರಿಸ್ತಾ ಇದ್ರು. ಹಾಗೆಯೇ ಇನ್ನೊಂದು ಬಂದ್ಬಿಟ್ಟು ನಮ್ಮ ಮಾವನವ್ರಿಗೆ ಈ ಏನಂತಾರೆ ಸಫಾರಿಗೆ ಬಟ್ಟೆಗಳನ್ನು ನೋಡ್ತಾ ಇದ್ದೀವಿ. ಅಲ್ಲಿ ಸುಮಾರು ಕಲೆಕ್ಷನ್ಸ್ ಅಷ್ಟಾಗಿ ಇರಲಿಲ್ಲ, ಬಟ್ ಸಫಾರಿಗೆ ಲಿಮಿಟೆಡ್ ಕಲೆಕ್ಷನ್ಸ್ ಇರುತ್ತೆ. ಸೊ ಅವ್ರು ಬಂದ್ಬಿಟ್ಟು ಈ ಕಲರ್ನ ಚಾಯ್ಸ್ ಮಾಡಿದ್ವಿ. ಈ ಕಲರ್ ತುಂಬಾ ಇಷ್ಟ ಆಯಿತು, ಯಾಕೆಂದರೆ ಬೇರೆ ಕಲರ್ಸ್ಗಳು ಅವ್ರ ಹತ್ರ ಆಲ್ರೆಡಿ ಇದ್ದಾವು. ಆ್ಯಂಡ್ ಈ ಬಟ್ಟೆನೂ ಅಷ್ಟೇ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ. ಸೊ ಆಲ್ಮೋಸ್ಟ್ ನಮ್ಮದೆಲ್ಲ ಶಾಪಿಂಗ್ ಮುಗಿಯೋ ಅಷ್ಟರಲ್ಲಿ ಸಾಯಂಕಾಲ ಮೇಲೆ ಆಗೋಯ್ತು. ಹಾಗೆಯೇ ಎಲ್ಲದು ಇನ್ನೂ ಮುಗಿದಿಲ್ಲ ನಮ್ಮದು ಶಾಪಿಂಗು. ಅಂದರೆ ಅವತ್ತಿನ ದಿನಕ್ಕೆ ಮುಗೀತು, ಬಟ್ ಇನ್ನೂ ಪೆಂಡಿಂಗ್ ಇತ್ತು. ನಾವು ನೆಕ್ಸ್ಟ್ ಡೇ ಮತ್ತು ಹಿಂಗೆ ಸಪ್ರೇಟಾಗಿ ಮಾಡ್ಕೊಂಡಿದ್ವಿ. ಇವತ್ತಿನ ದಿನ ಇಷ್ಟು ಮುಗಿಸ್ಬೇಕು, ನೆಕ್ಸ್ಟ್ ದಿನ ಇಷ್ಟು ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಸೀರೆಗಳನ್ನೆಲ್ಲ ಅವರು ಪ್ಯಾಕ್ ಮಾಡಿ ಕೊಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಕತ್ಲಾಗಿದೆ, ಹೊರಗಡೆ ಕಾಣಿಸ್ತಾ ಇದೆ. ನಾವು ಬೆಳಗ್ಗೆ ಬಂದಿದ್ದಂಥದ್ದು ಸಂಜೆ ರಾತ್ರಿ ತನಕ ಇದ್ದೇ ಶಾಪಿಂಗ್ ಆಯಿತು. ನಾನು ನಿಮಗೆ ಜಾಸ್ತಿ ಗ್ಲಿಮ್ಸ್ಗಳನ್ನು ತೊಗೊಂಡಿಲ್ಲ, ಯಾಕೆಂತಂದರೆ ನಿಮಗೂ ಬೋರ್ ಆಗಿಬಿಡುತ್ತಲ್ವ, ಅದೇ ನೋಡಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಏನೇನೆಲ್ಲ ಶಾಪ್ ಮಾಡಿದ್ದೀವಿ, ಏನೇನೆಲ್ಲ ಸೀರೆ ತೊಗೊಂಡ್ವಿ, ನಮ್ಮ ಅತ್ತೆಗೆ ಏನೇನು ತೊಗೊಂಡ್ವಿ, ನನಗೇನೇನು ತೊಗೊಂಡ್ವಿ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ. ಬರೀ ರೇಷ್ಮೆ ಸೀರೆ, ರೇಷ್ಮೆ ಪಂಚೆ ಶರ್ಟು ಹಾಗೆ ಸಫಾರಿ ಇಷ್ಟೇ ಅಲ್ಲ, ಕೊಡೋರಿಗೆ ಅಂತ ಒಂದಿಷ್ಟು ಸೀರೆಗಳನ್ನು ತೊಗೊಂಡ್ರು. ನಾರ್ಮಲ್ ಸೀರೆಗಳು ಅಂದರೆ ಮಾಮೂಲಿ ಸೀರೆಗಳನ್ನು ಕೂಡ ತೊಗೊಂಡ್ರು. ಆ್ಯಂಡ್ ಫಾರ್ಮಲ್ಸ್ ಕೂಡ ತೊಗೊಂಡ್ರು ನಮ್ಮ ಮಾವನವ್ರಿಗೆ. ಸೊ ಹಾಗೆ ಹೇಳ್ಬಿಟ್ಟು ನಮ್ಮದು ಜಾಸ್ತಿ ಬಿಲ್ ಆಗಿತ್ತು ಅನ್ನೋ ಕಾರಣಕ್ಕೆ, more than 75K ಮೇಲಾಗಿತ್ತು ಅನ್ನೋ ಕಾರಣಕ್ಕೆ ಗಿಫ್ಟ್ಸ್ಗಳನ್ನು ಕೊಡ್ತಾ ಇದ್ದಾರೆ. ಹಾಗೆ ರಿವ್ಯೂ ಕೂಡ ಕೇಳಿದರು, ಅವರು ರೆಕಾರ್ಡ್ ಕೂಡ ಮಾಡಿಕೊಂಡ್ರು ನನ್ನ ಹತ್ರ. ಹೇಗೆ ಅನಿಸ್ತು ಓವರ್ ಆಲ್ ಏನೋ ಎಕ್ಸ್ಪೀರಿಯನ್ಸ್ ಹೇಗೆ ಅನಿಸ್ತು ಅಂತೆಲ್ಲ ನಮ್ಮ ಹತ್ರ ಕೇಳಿಕೊಂಡ್ರು. ಯು ಎಸ್ ಎಯಿಂದ ಬಂದಿದ್ದೀರಿ, ಅಲ್ಲಿ ಶಾಪಿಂಗಿಗೂ ಇಲ್ಲಿ ಶಾಪಿಂಗಿಗೂ ಹೇಗೆ ಅನಿಸ್ತು, ನಮ್ಮ ಕಲೆಕ್ಷನ್ಸ್ ಹೇಗಿದೆ ಅಂತೆಲ್ಲ ನಮ್ಮ ಹತ್ರ ರಿವ್ಯೂ ಕೇಳಿಕೊಂಡ್ರು. ತುಂಬಾ ಖುಷಿ ಆಯಿತು, ತುಂಬ ಇಷ್ಟ ಆಯಿತು ನನಗೆ. ಕಲೆಕ್ಷನ್ಸ್ ರಿಯಲಿ ತುಂಬಾ ವೈಡ್ ರೇಂಜ್ ಆಗಿದೆ. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ, ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್.